ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಕರ್ಣ ಸೀರಿಯಲ್ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಎಲ್ಲರೂ ಕೂಡ ಪ್ರೋಮೋಗೆ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನೆನ್ನೆ ಎಲ್ಲ ಮೊನ್ನೆ ತಾನೇ ಒಂದು ವಿಡಿಯೋನ ಈ ಒಂದು ಸೀರಿಯಲ್ ಬಗ್ಗೆ ಅಪ್ಡೇಟ್ ಮಾಡಿದ್ದೆ. ಲೈಕ್ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ನ 2ನೇ ನಾಯಕಿಯಾಗಿ ಆ್ಯಕ್ಟಿಂಗನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಾಕಿದೆ. ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ದೀರಾ. ಲೈಕ್ ಭವ್ಯ ಗೌಡ ಅವರೇ ಮೊದಲನೇ ಹೀರೋಯಿನ್ ಆಗಬೇಕು, ಭವ್ಯ ಗೌಡ ಅವರು ಸೆಕೆಂಡ್ ಹೀರೋಯಿನ್ ಆದರೆ ನಾವು ಈ ಒಂದು ಸೀರಿಯಲ್ನ ನೋಡೋಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನೀವೆಲ್ಲರೂ ಭವ್ಯ ಗೌಡ ಅವರ ಜೆನ್ಯೂನ್ ಫ್ಯಾನ್ಸ್ ಆಗಿದ್ದೀರಾ. ಅಂತಂದರೆ ಭವ್ಯ ಗೌಡ ಅವರು ಮೊದಲನೇ ನಾಯಕಿ ಆಗಲಿ ಅಥವಾ 2ನೇ ನಾಯಕಿ ಆಗಲಿ ನೀವು ಈ ಸೀರಿಯಲ್ನ ನೋಡೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಆ್ಯಂಡ್ ಸೀರಿಯಲ್ ಬಗ್ಗೆ ಹೇಳೋದಾದರೆ ಮೊದಲನೇ ನಾಯಕಿ ಅಥವಾ 2ನೇ ನಾಯಕಿ ಅಂತ ಏನು ಇಬ್ಬರು ನಾಯಕಿಯರಿದ್ದಾರೆ. ಜಸ್ಟ್ ಸೀರಿಯಲಲ್ಲಿ 2 ನಾಯಕಿಯರು ಬೇಕು ಅಂತ ಹೇಳಿ ಒಬ್ಬರಿಗೆ ಫಸ್ಟ್ ನಾಯಕಿ ಇನ್ನೊಬ್ಬರಿಗೆ ಸೆಕೆಂಡ್ ನಾಯಕಿ ಅಂತ ಬೈಫಿಕೇಟ್ ಮಾಡಿರೋದಷ್ಟೇ. ಜಸ್ಟ್ ಅದನ್ನು ಬಿಟ್ಟರೆ ಅಥವಾ ಅವರು ವಿಲನ್ ಆಗ್ತಾರೆ ಅಥವಾ ಇವ್ರು ಹೀರೋಯಿನ್ ಒಬ್ಬರು ಹೀರೋಯಿನ್ ಆಗಿರ್ತಾರೆ ಇನ್ನೊಬ್ರು ವಿಲನ್ ಆಗಿರ್ತಾರೆ ಅನ್ನೋ ರೀತಿ ಯಾವುದೂ ಇಲ್ಲ. ಬೇಕಾದ್ರೆ ನೀವು ಹಿಂದಿನಲ್ಲಿ ಬರ್ತಿರುವಂತಹ ರಾಜಬೇಟ ಸೀರಿಯಲ್ನು ಸಹ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಆ ಒಂದು ಸೀರಿಯಲಲ್ಲೂ ಕೂಡ ಇಬ್ಬರು ನಾಯಕಿಯರಿದ್ದಾರೆ. ಆ್ಯಂಡ್ 2ನೇ ನಾಯಕಿ ಅಂದರೆ ನಾನು ಏನು ಇವಾಗ ಭವ್ಯ ಗೌಡ ಅವ್ರನ್ನ 2ನೇ ನಾಯಕಿ ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ದೀನಿ. ಭವ್ಯ ಗೌಡ ಅವರು ತಂಗಿ ಪಾಠನ್ನು ಮಾಡ್ತಿದ್ದಾರೆ. ಆ ತಂಗಿ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನೀವು ಆ ಸೀರಿಯಲ್ ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ನೀವು ಈ ಸೀರಿಯಲ್ ನೋಡಿದ ತನಕ ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ನಿಮಗೆ ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ. ನೀವು ಹಿಂದಿ ಸೀರಿಯಲ್ ನೋಡಿಬಿಟ್ಟು ನೀವು ಆಮೇಲೆ ಈ ಸೀರಿಯಲ್ ನೋಡೋದಕ್ಕೆ ಶುರು ಮಾಡಿದ್ರೆ ನಿಮ್ಗೊಂಥರ ಲೈಕ್ ಅಷ್ಟೊಂದು ಈ ಸೀರಿಯಲ್ ಇಷ್ಟ ಆಗದಿರೋನು ಕೂಡ ಇರ್ಬೋದು, ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿರೋನು ಕೂಡ ಇರ್ಬೋದು. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಸ್ಟೋರಿ ಲೈನಪ್ ಗೊತ್ತಾಗಿರುತ್ತೆ ಹಿಂದಿ ಸೀರಿಯಲ್ನ ನೋಡಿದ್ರೆ. ಸೊ ಈ ಕಾರಣಕ್ಕಾಗಿ ಹೇಳ್ತಿದ್ದೀನಿ, ಸೀರಿಯಲ್ ಬರೋವರೆಗೂ ಸಹ ವೆಯ್ಟ್ ಮಾಡಿ. ಯಾರು ಕೂಡ ನಾನು ಭವ್ಯ ಸೆಕೆಂಡ್ ಹೀರೋಯಿನ್ ಅಂದಿದ ತಕ್ಷಣ ನಾನು ಸೀರಿಯಲ್ ನೋಡಲ್ಲ ಅಂತೆಲ್ಲ ಹೇಳಿ ಈಗಲೇ ಡಿಸೈಡ್ ಮಾಡಿಬಿಡ್ಬೇಡಿ. ಲೈಕ್ ಸೀರಿಯಲ್ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಹೇಳಿ. ಲೈಕ್ ಸೀರಿಯಲಲ್ಲಿ ಭವ್ಯ ಗೌಡ ಅವರ ಪಾತ್ರನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಭವ್ಯ ಗೌಡ ಅವರ ಒಂದು ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು. ಸೀರಿಯಲ್ ಬಂದ ಮೇಲೆ ಈ ಒಂದು ಮಾತನ್ನು ಹೇಳಿ. ಭವ್ಯ ಗೌಡ ಅವರು ಇಂಥ ಸೀರಿಯಲ್ನ ಒಪ್ಕೋಬಾರ್ದಾಗಿತ್ತು, ಒಪ್ಕೊಂಡ್ಬಿಟ್ಟಿದ್ದಾರೆ. ಭವ್ಯ ಗೌಡ ಅವರು ಇಂಥ ಸೀರಿಯಲ್ನ ಒಪ್ಕೊಂಡು ತಪ್ಪು ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ನಾವು ಈ ಸೀರಿಯಲ್ನ ನೋಡಲ್ಲ. ಭವ್ಯ ಅವರ ಫ್ಯಾನ್ಸ್ ಆಗಿ ನಮಗೆಲ್ಲ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ, ಅವರು ಇಂಥ ಪ್ರಾಜೆಕ್ಟ್ನ ಮಾಡ್ತಿರೋದು ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಆಗ ಬೇಕಾದ್ರೆ ಸೀರಿಯಲ್ನ ನೋಡೋದಕ್ಕೆ ನೀವು ಸ್ಟಾಪ್ ಮಾಡ್ಬೋದು. ಬಟ್ ಸೀರಿಯಲ್ ಬರೋದಕ್ಕೂ ಮುಂಚೆನೇ ಆ ಸ್ಟೋರಿ ಲೈನಪ್ ಹೇಗಿದೆ, ಭವ್ಯ ಅವರ ಒಂದು ಪಾತ್ರಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಇದೆ ಅನ್ನೋದು ಗೊತ್ತಿಲ್ದಿರನೇ ನೀವು ಭವ್ಯ ಗೌಡ ಅವರು ಈಗ ಸೆಕೆಂಡ್ ಹೀರೋಯಿನ್ ಆಗಬಾರ್ದು, ಭವ್ಯ ಗೌಡ ಅವರು ಮೊದಲನೇ ಹೀರೋಯಿನ್ನೇ ಆಗಬೇಕು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡು ಭವ್ಯ ಗೌಡ ಅವ್ರು ಮೊದಲನೇ ಹೀರೋಯಿನ್ ಆದರೆ ಸೀರಿಯಲ್ ನೋಡ್ತೀವಿ, ಇಲ್ಲಾಂದರೆ ನೋಡಲ್ಲ ಅಂತೆಲ್ಲ ಹೇಳಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ. ಸೊ ಭವ್ಯ ಗೌಡ ಅವರು ಆ ಒಂದು ಪಾತ್ರನ ಒಪ್ಕೊಂಡಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಬೇಕಾಗುತ್ತೆ ಭವ್ಯ ಗೌಡ ಅವರ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ. ಆ್ಯಂಡ್ ಸಾಕಷ್ಟು ಜನ ಫಿಕ್ಸ್ ಆಗೋಗಿದ್ದೀರಾ ಲೈಕ್ ಭವ್ಯ ಗೌಡ ಅವರು ಈ ಒಂದು ಸೀರಿಯಲಲ್ಲಿ ವಿಲನ್ ಪಾತ್ರನೇ ಮಾಡ್ತಿರೋದು ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಭವ್ಯ ಗೌಡ ಅವರು ಈ ಒಂದು ಸೀರಿಯಲಲ್ಲಿ ನಾಯಕಿ ಪಾತ್ರವನ್ನೇ ಮಾಡ್ತಿದ್ದಾರೆ. ಭವ್ಯ ಗೌಡ ಅವರು ತಂಗಿನೇ ಆದ್ರೂ ಸಹ ಅಕ್ಕ ತಂಗಿರ ಮಧ್ಯೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇರೋದಿಲ್ಲ. ಇಬ್ಬರ ಮಧ್ಯೆನೂ ಒಂದು ಒಳ್ಳೆ ಬಾಂಡಿಂಗನ್ನು ನಾವು ಈ ಸೀರಿಯಲಲ್ಲಿ ನೋಡ್ಬೋದು, ಅಕ್ಕ ತಂಗಿ ಬಾಂಡಿಂಗನ್ನು ನೋಡ್ಬೋದು. ಹಾಗೆ ಕರ್ಣ ಹಾಗೆ ಭವ್ಯ ಗೌಡ ಅವರ ಒಂದು ಮುದ್ದಾದ ಲವ್ ಸ್ಟೋರಿಯನ್ನು ಸಹ ನಾವು ಈ ಒಂದು ಸೀರಿಯಲಲ್ಲಿ ನೋಡ್ಬೋದು. ಈ ರೀತಿ ಇರಬೇಕಾದ್ರೆ ಭವ್ಯ ಗೌಡ ಅವರು ವಿಲನ್ ಆಗೋದಕ್ಕೆ ಹೇಗೆ ಸಾಧ್ಯ? ಲೈಕ್ ಸ್ಟೋರಿನಲ್ಲಿ ಒಂದಿಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋದ್ರಿಂದ ನಮ್ಮ ಕರ್ಣನಿಗೆ ನಮ್ರತಾ ಗೌಡ ಅವರು ನಾಯಕಿ ಆಗುವಂತಹ ಚಾನ್ಸಸ್ ಇರುತ್ತೆ. ಲೈಕ್ ಕರ್ಣನಿಗೆ ಜೋಡಿ ಆಗೋದು ನಮ್ರತಾ ಗೌಡ ಅವರೇ. ಬಟ್ ನಮ್ರತಾ ಗೌಡ ಅವರು ಎಂಟ್ರಿ ಆಗೋದಕ್ಕೂ ಮುಂಚೆನೇ ನಾವು ಸಾಕಷ್ಟು ಲವ್ ಸ್ಟೋರಿ ರೊಮ್ಯಾಂಟಿಕ್ ಸ್ಟೋರೀಸ್ಗಳನ್ನ ನೋಡ್ಬೋದು ಭವ್ಯ ಗೌಡ ಹಾಗೆ ಕಿರಣ್ ರಾಜ್ ಅವರ ನಡುವೆ. ಈ ರೀತಿ ಇರಬೇಕಾದ್ರೆ ಭವ್ಯ ಗೌಡ ಅವರು ವಿಲನ್ ಆಗೋದಕ್ಕೆ ಹೇಗೆ ಸಾಧ್ಯ? ಆ್ಯಂಡ್ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ ಲೈಕ್ ಭವ್ಯ ಗೌಡ ಅವರು ವಿಲನ್ ಆದರೆ ನಾವು ಈ ಸೀರಿಯಲ್ ನೋಡಲ್ಲ ಅಂತ ಹೇಳಿ ಅವರ ಫ್ಯಾನ್ಸ್ಗಳೆಲ್ಲ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ. ಲೈಕ್ ವಿಲನ್ ಆದರೆ ಏನು? ವಿಲನ್ ಆದರೆ ತಪ್ಪೇನಿದೆ? ವಿಲನ್ಗೂ ಸಹ ಒಂದಿಷ್ಟು ಪ್ರಾಮುಖ್ಯತೆ ಅನ್ನೋದು ಇದೆ ಅಲ್ವಾ? ಸೊ ವಿಲನ್ ಆದರೆ ತಪ್ಪೇನಿದೆ? ವಿಲನ್ ಕ್ಯಾರೆಕ್ಟರ್ ಮಾಡಿದ್ರೆ ಯಾಕೆ ನೋಡಲ್ಲ ಅಂತ ಹೇಳ್ತೀರಾ. ಬಟ್ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ, ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ವಿಲನ್ ಅಲ್ಲ, ನಾಯಕಿಯಾಗಿಯೇ ಇರ್ತಾರೆ. ಲೈಕ್ ಒಂದು ಅಕ್ಕ ತಂಗಿ ಇರ್ತಾರಲ್ಲ, ಅಕ್ಕ ತಂಗಿಯರ ಮಧ್ಯೆ ಎಷ್ಟು ಬಾಂಡಿಂಗ್ ಇರುತ್ತೆ ಗೊತ್ತಾ? ನೀವು ಹಿಂದಿ ಸೀರಿಯಲ್ನ ನೋಡ್ಬೋದು, ಅದರಲ್ಲಿ ಅಕ್ಕ ತಂಗಿರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗನ್ನು ತೋರಿಸಿದ್ದಾರೆ. ಸೊ ಅದೇ ಬಾಂಡಿಂಗನ್ನು ನಾವಿಲ್ಲಿ ನಮ್ರತಾ ಹಾಗೆ ಭವ್ಯ ಗೌಡ ಅವ್ರ ಮಧ್ಯೆನೂ ಸಹ ನಾವು ನೋಡ್ಬೋದು. ಈ ರೀತಿ ಬಾಂಡಿಂಗ್ ಇರಬೇಕಾದ್ರೆ ನಮ್ರತಾ ಗೌಡ ಅವ್ರ ಮಧ್ಯ ಅಥವಾ ನಮ್ರತಾ ಗೌಡ ಅವರಾಗಲಿ ಅಥವಾ ಭವ್ಯ ಗೌಡ ಅವರಾಗಲಿ ವಿಲನ್ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆ್ಯಂಡ್ ಭವ್ಯ ಗೌಡ ಅವ್ರಿಗೆ ಒಂದು ಜೆನ್ಯೂನ್ ಫೀಲಿಂಗ್ ಇರುತ್ತೆ. ಲೈಕ್ ಕರ್ಣನ್ ಮೇಲೆ ಜೆನ್ಯೂನ್ ಫೀಲಿಂಗ್ ಇರುತ್ತೆ, ತುಂಬ ಪ್ರೀತಿಯಿಂದ ತುಂಬ ಮನಸ್ಸಿಟ್ಟು ಅವ್ರನ್ನ ಇಷ್ಟಪಟ್ಟಿರ್ತಾರೆ. ಸೊ ಈ ರೀತಿ ಇರಬೇಕಾದ್ರೆ ಅವ್ರು ವಿಲನ್ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ಹುಡುಗನ್ನ ಪ್ರೀತಿಸಿದ್ರು ಅಂದಿದ ತಕ್ಷಣ ಅವ್ರು ವಿಲನ್ ಆಗಿ ಹೋಗ್ತಾರೆ, ಅಥವಾ ಇವ್ರು ಪ್ರೀತಿಸ್ತಿದ್ದಂತಹ ಹುಡುಗನ್ನ ಅವ್ರ ಅಕ್ಕ ಬಂದು ಮದುವೆ ಆದ್ರು ಅಂದಿದ ತಕ್ಷಣ ಇವ್ರು ವಿಲನ್ ಆಗಿ ಹೋಗ್ತಾರ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಭವ್ಯ ಗೌಡ ಅವರು ಈ ಒಂದು ಸೀರಿಯಲಲ್ಲಿ 2ನೇ ನಾಯಕಿ ಅಷ್ಟೇ.
ಬಟ್ ಯಾವುದೇ ರೀತಿಯಾದಂತಹ ವಿಲನ್ ಪಾತ್ರನ ಇವ್ರು ಮಾಡ್ತಿಲ್ಲ. ಬಟ್ ಸೀರಿಯಲ್ ಶುರು ಆದಮೇಲೆ ಸ್ಟೋರಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಲೈಕ್ ಹಿಂದಿ ಸೀರಿಯಲಲ್ಲಿ ನಡೆದಿದ್ದಂತಹ ಸ್ಟೋರಿನೇ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಈ ಒಂದು ಸೀರಿಯಲ್ ತಗೊಳುತ್ತೆ ಅಂತ ಹೇಳಿ. ಬಟ್ ಭವ್ಯ ಗೌಡ ಅವರಂತೂ ಈ ಒಂದು ಸೀರಿಯಲಲ್ಲಿ ವಿಲನ್ ಕ್ಯಾರೆಕ್ಟರ್ನ ಮಾಡ್ತಿಲ್ಲ ಅನ್ನೋದನ್ನ 100% ಶ್ಯೂರ್ ಆಗಿ ಹೇಳ್ಬೋದು. ಯಾಕಂದರೆ ಅಷ್ಟು ಪ್ರಾಮುಖ್ಯತೆ ನಮಗೆ ಹಿಂದಿನಲ್ಲಿ ಸಿಕ್ಬಿಟ್ಟಿದೆ. ಈ ಅಕ್ಕ ತಂಗಿ ಪಾತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಸಿಕ್ಬಿಟ್ಟಿದೆ. ಲೈಕ್ ತಂಗಿ ಇಲ್ಲ ಅಂತಂದಿದ್ರೆ ಈ ಸ್ಟೋರಿನಲ್ಲಿ ಒಂಥರ ರುಚಿನೇ ಇರ್ತಿರ್ಲಿಲ್ಲ ಅನ್ನೋ ರೀತಿ ಇದೆ. ಅಕ್ಕ ಇರಲಿಲ್ಲ ಅನ್ನೋನು ಈ ಸ್ಟೋರಿ ಮುಂದಕ್ಕೆ ಸಾಕ್ತಿರ್ಲಿಲ್ಲ ಅನ್ನೋ ರೀತಿ ಇರ್ತಿತ್ತು. ಸೊ ಆ ಕಾರಣಕ್ಕಾಗಿ ಹೇಳ್ತಿದ್ದೀನಿ, ಕನ್ನಡದಲ್ಲೂ ಸಹ ಭವ್ಯ ಗೌಡ ಅವರ ಒಂದು ಸ್ಟೋರಿಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಇದೆ. ಸೊ ಭವ್ಯ ಗೌಡ ಅವರಿಲ್ಲ ಅಂದರೆ ಈ ಸ್ಟೋರಿನೇ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಸ್ಟೋರಿ ನೋಡಬೇಕಾದ್ರೆ. ಆ್ಯಂಡ್ ಒಂದಷ್ಟು ಜನಕ್ಕೆ ನಮ್ರತಾ ಗೌಡ ಅವರಿಲ್ಲ ಅಂದರೆ ಈ ಸ್ಟೋರಿನೇ ಇಲ್ಲ ಅನಿಸುತ್ತೆ. ಆ್ಯಂಡ್ ಮೊದಲನೇ ಹೀರೋಯಿನ್ ನಮ್ರತಾ ಗೌಡ ಅವರು ಆಗೋದ್ರು, ಭವ್ಯ ಗೌಡ ಅವರು ವಿಲನ್ ಆಗೋದ್ರು ಅಂತೆಲ್ಲ ಹೇಳಿ ಬೈಫಕೇಟ್ ಮಾಡೋಕ್ಕೆ ಹೋಗಬೇಡಿ. ಎಸ್, ನಾಯಕಿ ಅಂತಂದರೆ ನಾಯಕಿ ಅಷ್ಟೇ. ಇಬ್ಬರೂ ಸಹ ಈ ಒಂದು ಸೀರಿಯಲಲ್ಲಿ ನಾಯಕಿ ಪಾತ್ರವನ್ನೇ ಮಾಡ್ತಿದ್ದಾರೆ. ಆ್ಯಂಡ್ 2 ಪಾತ್ರಕ್ಕೂ ಸಹ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಅನ್ನೋದು ಖಂಡಿತವಾಗ್ಲೂ ಇದೆ. ನೀವು ಸೀರಿಯಲ್ ಶುರು ಆದಮೇಲೆ ಇದನ್ನು ನೋಡ್ಬೋದು. ಆ್ಯಂಡ್ ಮತ್ತೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಆ ಭವ್ಯ ಗೌಡ ಅವ್ರ ಕಂಡ್ರೆ ಯಾಕಿಷ್ಟು ಹೇಟ್ರೆಡ್ ಅನ್ನೋದು ಗೊತ್ತಾಗ್ತಿಲ್ಲ. ಲೈಕ್ ಒಂದು ಟೀಮೇ ಕೆಲಸ ಮಾಡ್ತಿದೆ ಅನಿಸುತ್ತೆ ಭವ್ಯ ಗೌಡ ಅವರ ವಿರುದ್ಧವಾಗಿ. ಆ ಮಟ್ಟಕ್ಕೆ ಒಂದು ನೆಗೆಟಿವಿಟಿನ ಭವ್ಯ ಗೌಡ ಅವರ ಬಗ್ಗೆ ಅವರು ಸ್ಪ್ರೆಡ್ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಲೈಕ್ ಭವ್ಯ ಗೌಡ ಅವರು ಜಸ್ಟ್ ಒಂದು ರೀಲ್ಸ್ಗಳನ್ನು ಮಾಡ್ಕೊಂಡಿದ್ದವರು. ರೀಲ್ಸ್ ಮಾಡುವಂಥ ಮುಖಾಂತರ ಅವ್ರಿಗೆ ಸೀರಿಯಲ್ಸಲ್ಲಿ ಆಪರ್ಚುನಿಟಿ ಸಿಕ್ತು. ಸೀರಿಯಲ್ ನಂತರ ಅವರು ಬಿಗ್ ಬಾಸ್ಗೆ ಬಂದರು. ಬಿಗ್ ಬಾಸ್ ಅಂತಹ ಮಹಾ ವೇದಿಕೆಯಲ್ಲಿ ಅವರು ಈ ಒಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ನಂತರ ಈಗ ಭವ್ಯ ಗೌಡ ಅವ್ರಿಗೆ ಮತ್ತೆ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ. ಇದನ್ನೆಲ್ಲ ನೋಡಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಅನಿಸುತ್ತೆ. ಲೈಕ್ ಆ ಒಂದು ಭವ್ಯ ಗೌಡ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿರುವಂತಹ ಟೀಮ್ ಅವ್ರಿಗೆ ಸಿಕ್ಕಾಪಟ್ಟೆ ಹೇಟ್ರೆಡನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ ಭವ್ಯ ಗೌಡ ಅವ್ರ ಬಗ್ಗೆ. ಲೈಕ್ ಈ ಅಮ್ಮನಿಗೆ ಈ ಸೀರಿಯಲ್ ಏನಕ್ಕೆ ಬೇಕಾಗಿತ್ತು? ಈ ಸೀರಿಯಲಲ್ಲಿ ಭವ್ಯ ಗೌಡ ಅವ್ರು ಇರೋದಕ್ಕೆ ನಾವು ಈ ಸೀರಿಯಲ್ನ ನೋಡಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ ಸೀರಿಯಲ್ ಸಿಕ್ಕಾಪಟ್ಟೆ ಹಿಟ್ ಆಗ್ತಿತ್ತು ಕರ್ಣ ಅವರಿಂದ. ಅಂದರೆ ಕಿರಣ್ ರಾಜ್ ಅವರು ಈ ಕರ್ಣ ಪಾತ್ರ ಒಪ್ಕೊಂಡಿರೋದ್ರಿಂದ ಈ ಒಂದು ಸೀರಿಯಲ್ ಹಿಟ್ ಆಗುವಂತಹ ಚಾನ್ಸಸ್ ತುಂಬಾ ಇತ್ತು. ಬಟ್ ಭವ್ಯ ಗೌಡ ಅವ್ರನ್ನ ಹಾಕೊಂಡಿದ್ದಕ್ಕೆ ಈ ಸೀರಿಯಲ್ ಖಂಡಿತವಾಗ್ಲೂ ಹಿಟ್ ಆಗಲ್ಲ ಅಂತೆಲ್ಲ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಿದ್ದಾರೆ ಭವ್ಯ ಗೌಡ ಅವ್ರ ಬಗ್ಗೆ. ಬಟ್ ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಂದು ಹುಡುಗಿ ಅಷ್ಟು ಲೈಕ್ ಅವರ ಒಂದು ಟ್ಯಾಲೆಂಟಿಂದ ಈ ಮಟ್ಟಕ್ಕೆ ಯಾರ ಸಹಾಯನೂ ಇಲ್ಲದೆ ಬೆಳೀತಿದ್ದಾರೆ ಅಂತಂದರೆ ನೀವೆಲ್ಲರೂ ಸಹ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟು ಈ ರೀತಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಹೇಳ್ತೀನಿ ನೋಡಿ. ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂತೂ ಪರವಾಗಿಲ್ಲ, ಸುಮ್ಮನೆ ಇರಬೇಕಾಗುತ್ತೆ. ಅದನ್ನು ಬಿಟ್ಟು ನಾವು ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗಬಾರ್ದು. ಅದು ಯಾವತ್ತೋ ಒಂದು ದಿವಸ ನಮಗೆ ರಿಟರ್ನ್ ಆಗಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಏನಕ್ಕೆ ಇಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತೀರಾ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಿಲ್ಲ. ಆ್ಯಂಡ್ ಎಸ್, ಭವ್ಯ ಗೌಡ ಅವ್ರನ್ನಂತೂ ಯಾರೂ ಕೂಡ ಸ್ಟಾಪ್ ಮಾಡೋದಕ್ಕೆ ಆಗಲ್ಲ. ಆ ಮಟ್ಟಕ್ಕೆ ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ತುಂಬಾ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಬಿಗ್ ಬಾಸ್ ಮುಗಿದು ಆಲ್ಮೋಸ್ಟ್ ಒಂದು 3 months ಆಗ್ತಾ ಬಂತು. ಬಿಗ್ ಬಾಸ್ ಆದಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಅನ್ನೋದು ಇನ್ಕ್ರೀಸ್ ಆಗಿರೋದು. ಲೈಕ್ ತ್ರಿವ್ಯ ಅಂತ ಆಗಿರ್ಬೋದು ಅಥವಾ ಭವ್ಯ ಗೌಡ ಅವ್ರಿಗೆ ಓನ್ಲಿ ಭವ್ಯ ಗೌಡ ಅವರ ಅಂತ ಆಗಿರ್ಬೋದು. ಲೈಕ್ ಫ್ಯಾನ್ ಬೇಸ್ ಅನ್ನೋದು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿರೋದು ಅವ್ರಿಗೆ ಬಿಗ್ ಬಾಸ್ ಆದ ನಂತರ. ಸೊ ಈ ರೀತಿ ಬಿಗ್ ಬಾಸ್ ಆದಮೇಲೆ ಇಷ್ಟು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದು ತುಂಬಾ ಜೆನ್ಯೂನ್ ಫ್ಯಾನ್ ಬೇಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಮುಗಿದು 3 ತಿಂಗಳು ಆಗ್ತಾ ಬಂದ್ರೂ ಸಹ ಆ ಫ್ಯಾನ್ ಬೇಸ್ ಅನ್ನೋದು ಇನ್ನೂ ಸಹ ಕಡಿಮೆ ಆಗಿಲ್ಲ. ಲೈಕ್ ಭವ್ಯ ಗೌಡ ಅವರು ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ಸಹ ತಿಳ್ಕೊಳ್ಳೋದಕ್ಕೆ ಜಾತಕ ಪಕ್ಷಿಗಳಂತಲೇ ಎಲ್ಲ ಫ್ಯಾನ್ಸ್ಗಳು ಕಾಯ್ತಿರ್ತಾರೆ. ಆ ಮಟ್ಟಕ್ಕೆ ಭವ್ಯ ಗೌಡ ಅವ್ರಿಗೆ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬೇರೆ ಯಾವುದೇ ಕಂಟೆಸ್ಟೆಂಟ್ಗೂ ಸಹ ಈ ಮಟ್ಟಕ್ಕೆ ಜೆನ್ಯೂನ್ ಫ್ಯಾನ್ಸ್ ಇರಲಿಲ್ಲ. ಲೈಕ್ ಬರ್ತಾ ಆ್ಯಂಡ್ ಒಂದು 2 ತಿಂಗಳು 3 ತಿಂಗಳು ಅಥವಾ 4 ತಿಂಗಳು ಆಗ್ತಾ ಆ ಒಂದು ಫ್ಯಾನ್ಸ್ ಒಂದು ಕ್ರೇಜ್ ಅನ್ನೋದು ಕಡಿಮೆ ಆಗೋಗೋದು ಫ್ಯಾನ್ಸ್ಗಳಲ್ಲಿ. ಬಟ್ ಭವ್ಯ ಗೌಡ ಅವ್ರ ಬಗ್ಗೆ ಆ ರೀತಿಯಾದಂತಹ ಕ್ರೇಜ್ ಇವತ್ತಿಗೂ ಸಹ ಹಾಗೆ ಇದೆ. ಆ್ಯಂಡ್ ಭವ್ಯ ಗೌಡ ಅವ್ರಿಗೆ ಈಗ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಕರ್ಣ ಸೀರಿಯಲಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ಭವ್ಯ ಗೌಡ ಅವರ ಕ್ಯಾರೆಕ್ಟರ್ ಹೇಗೆ ಅಂತಂದರೆ, ಯಾವುದೋ ಒಂದು ಅವಕಾಶ ಸಿಕ್ತಿದೆ ಅಂತಂದರೆ ಅದನ್ನು ಕೈ ಚೆಲ್ಲಿ ಕುತ್ಕೊಂಡು ನಂತರ ಕೊರಗುವಂತಹ ವ್ಯಕ್ತಿ ಭವ್ಯ ಗೌಡ ಅವರಲ್ಲ. ಯಾವುದೇ ಒಂದು ಆಪರ್ಚುನಿಟಿ ಸಿಕ್ಕಿದ್ರೂ ಸಹ ಅದನ್ನು ಗ್ರಾಬ್ ಮಾಡ್ಕೊಳ್ಳುವಂತಹ ಹುಡುಗಿ ನಮ್ಮ ಭವ್ಯ ಗೌಡ. ಇದನ್ನು ನಾವು ಬಿಗ್ ಬಾಸಲ್ಲಿ ನೋಡಿದಾಗಲೇ ಅರ್ಥ ಆಗಿರುತ್ತೆ. ಯಾಕೆ ಅಂತಂದರೆ ಭವ್ಯ ಗೌಡ ಅವರು ಅಲ್ಲಿದ್ದಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕಂಪೇರ್ ಮಾಡಿದ್ರೆ ವಯಸ್ಸಲ್ಲಿ ತುಂಬಾ ಚಿಕ್ಕವರು. ಭವ್ಯ ಗೌಡ ಅವ್ರಿಗೆ ತುಂಬ ಏಜ್ ಕಡಿಮೆ ಇದ್ದಿದ್ದು ಅಲ್ಲಿದ್ದಂತಹ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ. ಬಟ್ ಎಲ್ಲರಿಗಿಂತ ಮುಂದೆ ಇರ್ತಿದ್ರು. ಆಟದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು ಭವ್ಯ ಗೌಡ ಅವರು ತುಂಬಾ ಆ್ಯಕ್ಟಿವ್ ಆಗಿರ್ತಿದ್ರು. ಆ್ಯಂಡ್ ಎಲ್ಲದರಲ್ಲೂ ಸಹ ಮುಂದೆ ಇರ್ತಿದ್ರು. ಸೊ ಈ ರೀತಿ ಎಲ್ಲ ಬಂದಂತಹ ಆಪರ್ಚುನಿಟೀಸ್ನ ಎಲ್ಲವನ್ನು ಸಹ ಗ್ರ್ಯಾಬ್ ಮಾಡಿಕೊಂಡು ಲೈಕ್ ದ ರೈಟ್ ಟೈಮ್ಗೆ ನಾನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅನ್ನೋ ರೀತಿ ಭವ್ಯ ಗೌಡ ಅವರಿದ್ರು. ಆಪರ್ಚುನಿಟಿ ಬಂದಾಗ ನಾನು ಅದನ್ನು
ಖಂಡಿತವಾಗ್ಲೂ ಉಪಯೋಗಿಸ್ಕೊತೀನಿ, ಅದನ್ನು ಕೈ ಬಿಡೋಲ್ಲ ಅನ್ನೋ ರೀತಿ ಭವ್ಯ ಗೌಡ ಅವರ ಕ್ಯಾರೆಕ್ಟರ್ ಇದೆ. ಸೊ ಅದೇ ರೀತಿ ಈಗ ಬಿಗ್ ಬಾಸ್ನ ನಂತರ ಅವ್ರಿಗೆ ಈ ಒಂದು ಕರ್ಣ ಸೀರಿಯಲ್ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಸೆಕೆಂಡ್ ನಾಯಕಿ ಅಂತ ಹೇಳಿ ಭವ್ಯ ಗೌಡ ಅವ್ರಿಗೆ ಹೇಳಿದಾಗ ಕರ್ಣ ಸ್ಟೋರಿ ಬಗ್ಗೆ, ಸ್ಟೋರಿ ಲೈನಪ್ ಹೇಗಿದೆ ಅನ್ನೋದನ್ನ ಕತೆ ಭವ್ಯ ಗೌಡ ಅವರು ಖಂಡಿತವಾಗ್ಲೂ ಕೇಳಿರ್ತಾರೆ. ಸೊ ಸೆಕೆಂಡ್ ಹೀರೋಯಿನ್ ಅಂತ ಅಂದಿದ ತಕ್ಷಣ ಈ ಒಂದು ಆಪರ್ಚುನಿಟಿನ ಬಿಟ್ಬಿಡೋಣ, ಇಲ್ಲ ನನಗೆ ಮೇನ್ ಕ್ಯಾರೆಕ್ಟರೇ ಬೇಕಾಗಿತ್ತು ಅಂತ ಹೇಳಿ ಭವ್ಯ ಗೌಡ ಅವರು ಕುತ್ಕೊಂಡಿರಲ್ಲ. ಸೆಕೆಂಡ್ ನಾಯಕಿಗೂ ಸಹ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಇದೆ ಅನ್ನೋದು ಭವ್ಯ ಗೌಡ ಅವ್ರಿಗೆ ಖಂಡಿತವಾಗ್ಲೂ ಸ್ಟೋರಿ ಕೇಳಿದಾಗ ಗೊತ್ತಾಗಿರುತ್ತೆ. ಸೊ ಈ ಕಾರಣಕ್ಕಾಗಿನೇ ಭವ್ಯ ಗೌಡ ಅವರು ಈ ಒಂದು ಪ್ರಾಜೆಕ್ಟ್ನ ಒಪ್ಕೊಂಡು ಸೆಕೆಂಡ್ ನಾಯಕಿ ಆದ್ರೂ ಪರವಾಗಿಲ್ಲ, ನಾನು ಈ ಸೀರಿಯಲಲ್ಲಿ ಖಂಡಿತವಾಗ್ಲೂ ಕಾಣಿಸ್ಕೋಬೇಕು ಅಂತ ಹೇಳಿ ಭವ್ಯ ಗೌಡ ಅವರು ಈ ಒಂದು ಸೀರಿಯಲ್ನ ಒಪ್ಕೊಂಡಿದ್ದಾರೆ. ಸೊ ಎಲ್ಲರಲ್ಲೂ ಹೇಳೋದು ಒಂದೇ, ತುಂಬಾ ಹೇಟ್ರೇಟ್ ಸ್ಪ್ರೆಡ್ ಮಾಡೋಕೆ ಹೋಗಬೇಡಿ. ಹುಡುಗಿ ಬಗ್ಗೆ ಸಿಕ್ಕಾಪಟ್ಟೆ ತುಂಬ ನೋಡ್ಬಿಟ್ಟಿರ್ತಾರೆ, ತುಂಬಾ ಕಷ್ಟಪಟ್ಟಿರ್ತಾರೆ ಅವರವರ ಲೈಫಲ್ಲಿ ಏನೇನಾಗಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಜಸ್ಟ್ ಸ್ಕ್ರೀನ್ ಮೇಲೆ ಮೇಕಪ್ ಮಾಡಿಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಿದ್ದಾರೆ ಅಥವಾ ಒಂದಷ್ಟು ರೀಲ್ಸ್ಗಳನ್ನು ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ಅವ್ರ ಲೈಫಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಲೈಕ್ ಅವರ ಲೈಫಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ಈ ರೀತಿಯಾದಂತಹ ಹರ್ಟ್ ಮಾಡುವಂತಹ ಕಮೆಂಟ್ಸ್ಗಳನ್ನ ಹಾಕ್ತಿದ್ರೆ ಅದೆಲ್ಲನೂ ಸಹ ಅವ್ರಿಗೆ ಇನ್ನೂ ಸಹ ಜಾಸ್ತಿ ಹರ್ಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಅದು ಯಾವುದನ್ನು ಸಹ ನಾವು ಮಾಡೋದು ಬೇಡ. ಆ್ಯಂಡ್ ಸಾಕಷ್ಟು ಜನ ಹೇಳ್ತಾರೆ ಭವ್ಯ ಗೌಡ ಅವ್ರಿಗೆ ದುರಾಂಕಾರ ಜಾಸ್ತಿ ಅಂತ ಹೇಳಿ. ಆ್ಯಂಡ್ ನಾವೆಲ್ಲರೂ ಸಹ ಅದೇ ರೀತಿ ಇದ್ರಿ ಅಂತ ಅನಿಸುತ್ತೆ ಒಂದು ಸ್ಟೇಜಲ್ಲಿ. ಲೈಕ್ ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಆಗಿರ್ಬೋದು, ಅಥವಾ ನಾವು ಒಂದು 9th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡು ಈ ರೀತಿ ಓದಬೇಕಾದ್ರೆ ನಾವೆಲ್ಲರೂ ಸಹ ಇದೇ ರೀತಿ ಇದ್ವಿ. ಬಟ್ ಒಂದು ಸ್ವಲ್ಪ ಬೆಳೀತಾ ಒಂದಿಷ್ಟು ಮೆಚ್ಯೂರಿಟಿ ಅನ್ನೋದು ಬಂದಮೇಲೆ, ಒಂದಿಷ್ಟು ಜವಾಬ್ದಾರಿಗಳು ಅನ್ನೋದು ನಮ್ಮ ಲೈಫಲ್ಲಿ ಆ್ಯಡ್ ಆದಮೇಲೆ ಎಲ್ಲವೂ ಸಹ ತಾನೇ ಕಡಿಮೆ ಆಗುತ್ತೆ. ಅದೇ ರೀತಿ ಭವ್ಯ ಗೌಡ ಅವರು ಕೂಡ ಇರ್ಬೋದು, ಗೊತ್ತಿಲ್ಲ. ಆ್ಯಂಡ್ ಫೈನಲಾಗಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಭವ್ಯ ಗೌಡ ಅವರು ತುಂಬಾ ಸ್ಟ್ರಾಂಗ್ ಹುಡುಗಿ, ಯಾವುದನ್ನು ಸಹ ಅಷ್ಟು ಈಸಿಯಾಗಿ ಬಿಟ್ಕೊಡೋದಾಗಲಿ ಅಥವಾ ಸೋಲೋನಾಗಲಿ ಒಪ್ಕೊಳ್ಳುವಂತಹ ಹುಡುಗಿ ಅಲ್ಲ ಅವರು. ಲೈಕ್ ಭವ್ಯ ಗೌಡ ಅವರ ಫ್ಯಾನ್ಸ್ ಯಾರ್ಯಾರಿದ್ದೀರಾ, ಯಾರ್ಯಾರಿಗೆ ಭವ್ಯ ಅವರು ಬಿಗ್ ಬಾಸಲ್ಲಿ ಆಡಿದಂತಹ ರೀತಿ ಇಷ್ಟ ಆಗ್ತಿತ್ತು ಆ್ಯಂಡ್ ಭವ್ಯ ಗೌಡ ಅವರು ಕರ್ಣ ಸೀರಿಯಲಲ್ಲಿ ಮಾಡಿರೋದಕ್ಕೆ ಇಷ್ಟ ಆಗಿದೆ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಭವ್ಯ ಗೌಡ ಅವರು ನಾಯಕಿ, ಲೈಕ್ ಮೊದಲನೇ ನಾಯಕಿನಾದರೂ ಆಗಲಿ, ಎರಡನೇ ನಾಯಕಿನಾದರೂ ಆಗಲಿ ಅಥವಾ ವಿಲನ್ ಆದರೂ ಆಗಲಿ, ನಾವು ಭವ್ಯ ಗೌಡ ಅವ್ರನ್ನ ನೋಡ್ತೀವಿ. ನಾವು ಭವ್ಯ ಗೌಡ ಅವರ ಜೆನ್ಯೂನ್ ಫ್ಯಾನ್ಸ್ ಅಂತ ನಿಮ್ಗೆ ಅನ್ಸಿದ್ರೆ ಅವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕರ್ಣ ಸೀರಿಯಲ್ನ ಫ್ಯಾನ್ಸ್ ಯಾರಿದ್ದೀರಾ ನೀವು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.